ನಮಸ್ಕಾರ ಸ್ನೇಹಿತರೆ, ಇವತ್ತು ನಾನು ನಿಮಗೆ ಸ್ಪೆಷಲ್ಲಾಗಿ ಹಬ್ಬ ಹರಿದಿನಗಳಲ್ಲಿ ಮಾಡುವಂತಹ ಈ ನಿಪ್ಪಟ್ಟನ್ನು ಮಾಡೋದನ್ನು ತೋರಿಸ್ತಾ ಇದ್ದೀನಿ. ಇದಕ್ಕೆ ನಾನು ಹೆಸರಿಟ್ಟಿರೋದು ಮೈಸೂರು ನಿಪ್ಪಟ್ಟು ಅಂತ. ಇದು 1 ಗಂಟೆಯಲ್ಲೇ ನೀವು 100 ನಿಪ್ಪಟ್ಟುಗಳನ್ನು ಮಾಡಿ ಇಡ್ಬೋದು. ಅದನ್ನು 1 ವಾರದವರೆಗೂ ಏನು ಕೆಡಲ್ಲ ಮತ್ತು ಟೇಸ್ಟು ಕೂಡ ಚೆನ್ನಾಗಿರುತ್ತೆ. ಇದು ಮಾಡಲು ತುಂಬ ಸುಲಭವಾಗಿದೆ. ನಾನು ಮೇಲೆ ತೋರಿಸಿರುವಂತಹ ಸ್ಕ್ರೀನ್ ಮೇಲೆ ಇರುವಂತಹ ಐಟಮ್ಗಳನ್ನು ಲಿಸ್ಟ್ ಮಾಡ್ತಾ ಹೇಳ್ತಾ ಹೋಗ್ತಿದ್ದೀನಿ. ಆನಂತರ ಅದನ್ನು ನೀವು ಎತ್ತಿಟ್ಕೊಂಡು 1 ಗಂಟೆಯಲ್ಲೇ ನೀಟಾಗಿ ಕಲಿಸಿ ಲಟ್ಟಿಸಿ ಅದನ್ನು ಕರೆದು ಕೂಡ ಇಡ್ಬೋದು 1 ಗಂಟೆಯಲ್ಲೇ. ನಾನು ಹೇಳ್ತಾ ಇರೋದನ್ನು ಸರಿಯಾಗಿ ಲಿಸ್ಟ್ ಮಾಡ್ತಾ ಹೋಗಿ. ಇದಕ್ಕೆ ಬೇಕಾಗಿರುವ ಸಾಮಗ್ರಿಗಳು: ಹಸಿಮೆಣಸಿನ್ಕಾಯಿ, ಕರಿಬೇವು ಹಾಗೂ ಬೆಳ್ಳುಳ್ಳಿ. ಇವು ಮೂರನ್ನು ಮಿಕ್ಸರ್ ಜಾರಿಗೆ ಹಾಕಿ ಎತ್ತಿಟ್ಕೊಳ್ಳಿ. ತುಂಬ ನುಣ್ಣಗೆ ರುಬ್ಕೋಕೋಬಿಡಿ, ಪುಟಾಣಿ ಬೇಕು. ಇದಕ್ಕೆ ಅಕ್ಕಿ ಹಿಟ್ಟನ್ನು 1/4 ಭಾಗದಷ್ಟು ತೊಗೊಳ್ಳಿ, ಕಪ್ಪು. ಹಾಗೆ ಇದಕ್ಕೆ ಹಸಿಮೆಣಸಿನ್ಕಾಯಿ, ಕರಿಬೇವು ಮತ್ತು ಬೆಳ್ಳುಳ್ಳಿನ ತರಿತರಿಯಾಗಿ ರುಬ್ಕೊಳ್ಳಿ. ರುಬ್ಬಿರುವ ಮಿಶ್ರಣನ ಒಂದು ಕಡೆ ಎತ್ತಿಟ್ಟು ಆನಂತರ ನಾನು 2 ಬೌಲ್ನಷ್ಟು ಮೈದಾ ಹಿಟ್ಟನ್ನು ತೊಗೊಳ್ತಾ ಇರೋದು. ಅದಕ್ಕೆ 1 ಕಪ್ನಷ್ಟು ಎಣ್ಣೆ ಕಾಸು ತೊಗೊಳ್ತಾ ಇದ್ದೀನಿ. ಮೈದಾ ಹಿಟ್ಟಿಗೆ ಇವಾಗ ಎಳ್ಳು, ನಿಮ್ಮಲ್ಲಿ ಬ್ಲ್ಯಾಕ್ ಎಳ್ಳಿದ್ರೆ ಬ್ಲ್ಯಾಕ್ ಹಾಕ್ಕೊಳ್ಳಿ, ಇಲ್ಲಾಂದರೆ ವೈಟ್ ಇದ್ದರೆ ವೈಟ್ ಹಾಕ್ಕೊಳ್ಳಿ. ಆನಂತರ ಜೀರಿಗೆ, 1 ಸ್ಪೂನಷ್ಟು ಜೀರಿಗೆ, 1 ಸ್ಪೂನಷ್ಟು ಎಳ್ಳು, ಹಾಗೆ ರುಚಿಗೆ ತಕ್ಕಷ್ಟು ಉಪ್ಪು. ಇದನ್ನು ಚೆನ್ನಾಗಿ ಹಾಕಿ ಸಂಪೂರ್ಣವಾಗಿ ಮಿಶ್ರಣ ಮಾಡ್ಕೊಳ್ಳಿ. ಮಿಶ್ರಣ ಮಾಡಿರೋದ್ರ ಜೊತೆಗೆ ಇವಾಗ ರುಬ್ಬಿರುವಂಥ ಮಿಶ್ರಣವನ್ನು ಆ ಒಂದು ಹಿಟ್ಟಿಗೆ ಹಾಕ್ಕೊಂಡು ಚೆನ್ನಾಗಿ ಕಲಿಸ್ಕೊಳ್ಬೇಕು. ಆನಂತರ ನಾನು ಹುರಿದಿರುವಂತಹ ಶೇಂಗಾನ ಪೌಡ್ರ್ ಮಾಡಿ ಇಟ್ಕೊಂಡಿರೋದು, ಅದನ್ನು ಸ್ವಲ್ಪ ಪ್ರಮಾಣ, ಮಿನಿಮಮ್ ಅಂದರೆ 1-2 ಸ್ಪೂನಷ್ಟಾದರೆ ಸಾಕು, ಚಿಕ್ಕ ಸ್ಪೂನಲ್ಲಿ ಹಾಕಿ ಅದನ್ನು ಕೂಡ ಮಿಕ್ಸ್ ಮಾಡ್ಕೊಳ್ಳಿ. ಸ್ವಲ್ಪ ನೀರು ಕಲಸಿದ ಮೇಲೆ ಕಾದಿರುವಂಥ ಎಣ್ಣೆನ ಹಾಕ್ಕೊಂಡಿದ್ದೀನಿ. ಇವಾಗ ಚೆನ್ನಾಗಿ ಕಲಿಸ್ಕೊಳ್ಳಿ. ಚೆನ್ನಾಗಿ ಕಲಿಸ್ಕೊಂಡು ಒಂದು ಅರ್ಧ ಗಂಟೆ ಈ ಹಿಟ್ಟನ್ನು ನೆನೆಯಕ್ಕೆ ಬಿಟ್ಟರೆ ಸಾಕು. ಬರಬೇಕು ಅಂದರೆ ಇವಾಗ ಪುಟಾಣಿನ ನಾನು ಪೌಡ್ರ್ ಮಾಡಿ ಇಟ್ಕೊಂಡಿರೋದು 3 ಸ್ಪೂನಷ್ಟು ಇದನ್ನು ಪುಟಾಣಿ ಪೌಡ್ರನ್ನ ಹಾಕ್ಕೊಳ್ತಾ ಇದ್ದೀನಿ ಹಿಟ್ಟಿಗೆ. ಇವಾಗ ಅಚ್ಚ ಖಾರದ ಪುಡಿ, ನಿಮಗೆ ಹಸಿಮೆಣಸಿನ್ಕಾಯಿಗೆ ಖಾರ ಇಲ್ಲ ಅನಿಸಿದೆ ಅಚ್ಚ ಖಾರದ ಪುಡಿ 1 ಸ್ಪೂನಷ್ಟು ಹಾಕ್ಕೊಂಡಿದ್ದೀನಿ 2 ಬೌಲ್ಗೆ. ಆನಂತರ ಅದನ್ನು ಚೆನ್ನಾಗಿ ಕಲಿಸ್ತಾ ಬನ್ನಿ, ಯಾಕಂದರೆ ಅಚ್ಚ ಖಾರದ ಪುಡಿ ಒಂದೇ ಕಡೆ ಸೇರಿರಲ್ಲ. ಚೆನ್ನಾಗಿ ಮಿಕ್ಸ್ ಮಾಡಿ ನಾದಿ ಎತ್ತಿಟ್ಟರೆ ಒಂದು 15 ನಿಮಿಷ ನೆನೆಯೋಕ್ಕಾದ್ರೂ ಬೇಕು. ಕೈಗೆ ಎಣ್ಣೆ ಹಚ್ಕೊಂಡ್ಬಿಟ್ಟು ಈ ರೀತಿ ಉಂಡೆ ಮಾಡ್ಕೊಳ್ಳಿ ಒಂದು ಆಕಾರಕ್ಕೆ. ಆನಂತರ ಲಟ್ಟಿಸ್ತಾ ಬಂದರೆ ಚೆನ್ನಾಗಿ ಹಪ್ಪಳದ ಥರ ಆಕಾರ ಬರುತ್ತೆ. ಹಾಗೆ ಈಸಿಯಾಗಿ ಬೇಗನೆ ಮುಗಿದು ಹೋಗುತ್ತೆ ಕೆಲಸ. ತುಂಬ ದೊಡ್ಡ ಉಳ್ಳೆ ಮಾಡಿಬಿಟ್ರೆ ಕರಿಯೋಕ್ಕೆ ತುಂಬ ಲೇಟ್ ಆಗುತ್ತೆ. ಅದಕ್ಕೋಸ್ಕರ ಚಿಕ್ಕ ಚಿಕ್ಕ ಉಳ್ಳೆ ಮಾಡಿ ಈ ರೀತಿ ಲಟ್ಟಿಸಿಡಿ. ಇವಾಗ ಲಟ್ಟಿಸ್ತಾ ಬಂದಂಗೆ ಕರಿತಾ ಹೋದರೆ ಒಂದು 3-4 ಒಂದೇ ಟೈಮಲ್ಲೇ ಕರಿಬೋದು ನಾವು. ಇದನ್ನು ಮೀಡಿಯಮ್ ಉರಿಯಲ್ಲಿಟ್ಟು ಕರಿಬೇಕು. ತುಂಬ ಜೋರಾಗಿ ಉರಿ ಇಟ್ಬಿಟ್ರೆ ಸೈಡೆಲ್ಲ ಬೇಗ ಕೆಂಪಾಗಿ ಟೇಸ್ಟ್ ಹಾಳಾಗುತ್ತೆ. ಇವಾಗ ಮನೆಯಲ್ಲೇ ನೀವು ಸಿಂಪಲ್ಲಾಗಿ ನಿಪ್ಪಟ್ಟನ್ನು ಮಾಡ್ಬೋದು. ಮೈಸೂರು ನಿಪ್ಪಟ್ಟು, ಇದನ್ನು ನೀವು ಕೂಡ ಮನೆಯಲ್ಲೇ ಮಾಡಿ ಈ ರುಚಿಯನ್ನು ಸವಿರಿ. ಇದೇ ರೀತಿ ನಮ್ಮ ಎಲ್ಲ ವಿಡಿಯೋಗಳನ್ನು ನೋಡಿ ಲೈಕ್ ಕೂಡ ಮಾಡಿ, ನಿಮ್ಮ ಫ್ರೆಂಡ್ಸ್ಗೂ ಕೂಡ ಶೇರ್ ಮಾಡಿ. ಇನ್ನೂ ಯಾರು ಸಬ್ಸ್ಕ್ರೈಬ್ ಆಗಿಲ್ಲ ಅವ್ರು ಸಬ್ಸ್ಕ್ರೈಬ್ ಆಗಿ, ಬೆಲ್ ಬಟನ್ ಕೂಡ ಪ್ರೆಸ್ ಮಾಡಿ. ಎಲ್ಲ ವಿಡಿಯೋಗಳನ್ನು ಇದೇ ರೀತಿಯಾಗಿ ನೋಡಿ ಕಮೆಂಟ್ ಕೂಡ ಮಾಡಿ.